ನಮಸ್ಕಾರ. ಮುಖ್ಯಾಂಶಗಳು. ಇಂದು ಬಿಜೆಪಿ ವರಿಷ್ಠರಿಂದ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿ ಬಿಡುಗಡೆ ನಿರೀಕ್ಷೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ದೇಶಾದ್ಯಂತ ಇದುವರೆಗೆ 47.8 ಕೋಟಿ ಡೋಸ್ ಲಸಿಕೆ ನೀಡಿಕೆ, 10,57,00,000 ಎರಡನೇ ಡೋಸ್ ಚುಚ್ಚುಮದ್ದು, ಕೇಂದ್ರ ಆರೋಗ್ಯ ಸಚಿವಾಲಯ. ಟೋಕಿಯೋ ಒಲಿಂಪಿಕ್ಸ್ ಸೆಮಿಫೈನಲ್, ಭಾರತದ ಪುರುಷರ ಹಾಕಿ ತಂಡಕ್ಕೆ ಬೆಲ್ಜಿಯಂ ಸವಾಲು. ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿ ಇಂದು ಸಂಜೆಯ ವೇಳೆಗೆ ಪ್ರಕಟಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ತಡರಾತ್ರಿ ದೆಹಲಿಯಲ್ಲಿ ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಕೇಂದ್ರದ ವರಿಷ್ಠರೊಂದಿಗೆ ಎಲ್ಲ ಆಯಾಮಗಳಲ್ಲಿ ಚರ್ಚೆ ನಡೆಸಲಾಗಿದೆ. ವರಿಷ್ಠರು ಸಲಹೆ ಸೂಚನೆಗಳನ್ನು ನೀಡಿದ್ದು ಫಲಪ್ರದ ಚರ್ಚೆ ನಡೆದಿದೆ. ವರಿಷ್ಠರು ಉತ್ತಮ ನಿರ್ಧಾರ ಕೈಗೊಳ್ಳುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಸಂಸತ್ನ ಕಲಾಪಗಳು ಮುಕ್ತಾಯಗೊಂಡ ನಂತರ ವರಿಷ್ಠರು ನೂತನ ಸಚಿವರ ಅಂತಿಮ ಪಟ್ಟಿ ಪ್ರಕಟಿಸಲಿದ್ದು, ಇಂದು ಸಂಜೆಯ ವೇಳೆಗೆ ಅಂತಿಮ ಪಟ್ಟಿ ಬಿಡುಗಡೆಯಾಗಲಿದೆ. ಸಚಿವ ಸಂಪುಟದ ಗಾತ್ರ, ಸಂಪುಟದ ಸಚಿವರು, ಉಪಮುಖ್ಯಮಂತ್ರಿಗಳು ಇತ್ಯಾದಿ ವಿಚಾರಗಳು ಅಂತಿಮ ಪಟ್ಟಿ ಬಿಡುಗಡೆಯ ನಂತರ ತಿಳಿಯಲಿದೆ. ಪಟ್ಟಿ ಬಿಡುಗಡೆಯ ನಂತರ ರಾಜ್ಯಾಧ್ಯಕ್ಷರೊಂದಿಗೆ ಚರ್ಚಿಸಿ ಪ್ರಮಾಣವಚನ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು. ಅವ್ರು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಾಳೆ ಎಷ್ಟು ಜನ ಮಂತ್ರಿಗಳಾಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ, ಯಾರಾಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಎಲ್ಲ ವಿಚಾರಗಳನ್ನು ಅವ್ರು ಏನು ಹೇಳ್ತೀವಿ ಅದನ್ನು ಅವರು ಬಹುತೇಕವಾಗಿ ಇನ್ನೊಂದು ರೌಂಡ್ ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ. ಫೈನಲ್ ಮಾಡಿದಾಗ ನಂಬರ್ ಕೂಡ ಗೊತ್ತಾಗ್ತದೆ. ಯಾಕಂದರೆ ನಾವು ಬೇರೆ ಬೇರೆ ರೀಜನ್ನು ಮತ್ತು ಸಾಮಾಜಿಕವಾಗಿ ಸಮತೋಲನ ಮಾಡುವಂಥದ್ದು ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಗಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನಾ ನಿರತರಾಗಿದ್ದ ಆಫ್ರಿಕನ್ ಪ್ರಜೆಗಳ ವಿರುದ್ಧ ಪೊಲೀಸರ ಕ್ರಮ ಸಮಂಜಸವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ರಾಜ್ಯದಲ್ಲಿ ಕಳೆದೆರಡು ವರ್ಷಗಳಿಂದ ಮಾದಕ ವಸ್ತುಗಳ ಚಟುವಟಿಕೆಗಳ ಮೇಲೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಈ ಚಟುವಟಿಕೆಗಳಲ್ಲಿ ಆಫ್ರಿಕನ್ ಪ್ರಜೆಗಳು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಮಾದಕ ವಸ್ತು ಹೊಂದಿದ್ದ ಆರೋಪದ ಮೇಲೆ ಆಫ್ರಿಕನ್ ಪ್ರಜೆಯೋರ್ವನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆತನ ಬೆಂಬಲಿಗರು ಪೊಲೀಸರ ಮೇಲೆ ಹಲ್ಲೆ ಯತ್ನ ನಡೆಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿರುವುದು ಸೂಕ್ತವಾಗಿದೆ ಎಂದು ತಿಳಿಸಿದರು. ಹೀಗಾಗಿ ಅವರು ಬಹಳ ವೈಲೆಂಟ್ ಅಟಿಟ್ಯೂಡ್ ಇರೋದರಿಂದ ಇವತ್ತು ಪೊಲೀಸರು ಬಹಳ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆ ವ್ಯಕ್ತಿ ಯಾರ್ತಿರೋದು ಅದ್ರ ಬಗ್ಗೆ CID ಇಂಕ್ವೈರಿ ಕೂಡ ಮಾಡ್ತಾಯಿದ್ದೇವೆ ಮತ್ತು ಪೊಲೀಸ್ ಇನ್ಕ್ವೆಸ್ಟ್ ಎಲ್ಲ ಕೂಡ ಆಗ್ತಾಯಿದೆ. ಆದ್ದರಿಂದ ಅವರು ಅನಾವಶ್ಯಕವಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದಾಗ ನಮ್ಮ ಪೊಲೀಸರು ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸಿ. ಮಾದಕ ವಸ್ತು ಪ್ರಕರಣದಲ್ಲಿ ಬಂಧಿತರಾಗಿದ್ದ ವಿದೇಶಿ ವ್ಯಕ್ತಿಯೊಬ್ಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಹಲವು ಆಫ್ರಿಕಾ ಪ್ರಜೆಗಳು ಬೆಂಗಳೂರಿನ ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಹಿರಿಯ ಪೊಲೀಸ್ ಅಧಿಕಾರಿ ಸೌಮೇಂದು ಮುಖರ್ಜಿ, ಜೆಸಿ ನಗರ ಪೊಲೀಸರಿಗೆ ಸಿಕ್ಕ ಖಚಿತ ಮಾಹಿತಿ ಆಧಾರದ ಮೇಲೆ ಮಾದಕ ವಸ್ತು ಪೂರೈಕೆ ಮಾಡುತ್ತಿದ್ದ ತಂಡವನ್ನು ಬೆನ್ನಟ್ಟಿ ಹಿಡಿಯುವ ಪ್ರಯತ್ನ ಮಾಡಿತು. ಅದರಲ್ಲಿ ಹಲವರು ತಪ್ಪಿಸಿಕೊಂಡು ಓರ್ವ ಸಿಕ್ಕಿಬಿದ್ದಿದ್ದ. ವಿಚಾರಣೆಯ ಸಂದರ್ಭದಲ್ಲಿ ಆತ ಯಾವುದೇ ಮಾಹಿತಿ ನೀಡಲು ನಿರಾಕರಿಸಿದ್ದ. ಈ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಸಮಯದಲ್ಲಿ ಆತ ಮೃತಪಟ್ಟಿದ್ದಾನೆ ಎಂದು ಹೇಳಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ CID ತನಿಖೆ ನಡೆಯುತ್ತಿದೆ. ಆಫ್ರಿಕಾ ಪ್ರಜೆಗಳು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಹಲವರ ವೀಸಾ ಮತ್ತು ಪಾಸ್ಪೋರ್ಟ್ ಅವಧಿ ಮುಗಿದು ಹಲವು ವರ್ಷಗಳೇ ಕಳೆದಿವೆ. ಹಾಗಿದ್ದರೂ ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಈ ಸಂಬಂಧ ವಿಚಾರಣೆ ನಡೆಸಲಾಗುತ್ತಿದೆ ಎಂದರು. ರಾತ್ರಿ 2 ಗಂಟೆ ಮೇಲೆ ಕೆಲವರು ವಿದೇಶಿ ಪ್ರಜೆಗಳು ಬಂದಿದ್ದರು. ಅಲ್ಲಿ ಅವರಿಗೆ ನಮ್ಮ ಬಾತ್ಮೀದಾರರು ಗುರುತಿಸಾದ ಮೇಲೆ ಇವರು ಹೋಗಿ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ತಳ್ಳಾಟ ಮಾಡಿ ನಮ್ಮವರಿಗೆ ತಳ್ಳಾಟ ಮಾಡಲಿಕ್ಕೆ ಓಡ್ ಹೋಗಲಿಕ್ಕೆ ಪ್ರಯತ್ನ ಮಾಡಿದರು. ಈವನ್ ಯಾವ ಡಾಕ್ಯುಮೆಂಟ್ನು ತೋರ್ಸೋಕ್ಕೆ ರೆಡಿ ಆಗಿರಲಿಲ್ಲ.
ಅದಕ್ಕೆ ಅವರಿಗೆ ಕರ್ಕೊಂಡು ಬಂದು ಇಲ್ಲಿ ಠಾಣೆಗೆ ವಿಚಾರಣೆಗಾಗಿ ಕರ್ಕೊಂಡು ಬಂದಿದ್ದರು. ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆದಮೇಲೆ 2-3 ತಾಸು ಆದಮೇಲೆ ಅವರು ಎದೆ ನೋವು ಅಂತ ಕಂಪ್ಲೇಂಟ್ ಮಾಡಿದರು. ಇಮಿಡಿಯೇಟ್ ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ನಮ್ಮವರು. ಹಾಸ್ಪಿಟಲಲ್ಲಿ ಅವರಿಗೆ ಲಘು ಲಾಠಿ ಪ್ರಹಾರ ಮಾಡಿ ಚದುರಿಸಬೇಕಾಗಿತ್ತು. ಕೆಲವರಿಗೆ ನಮ್ಮವರು ಆಲ್ರೆಡಿ ಹಿಡಿದಿದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕೆಲವು ಸಿಬ್ಬಂದಿಗೆ ಗಾಯ ಆಗಿದೆ. ಸದ್ಯಕ್ಕೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಅವ್ರದ್ದು ವೀಸಾ ಮತ್ತು ಪಾಸ್ಪೋರ್ಟ್ ಎರಡೂ ಸುಮಾರು ವರ್ಷ ಹಿಂದೆನೇ ಎಕ್ಸ್ಪೈರ್ ಆಗಿತ್ತು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಸಂವಾದ ನಡೆಯಲಿದ್ದು, ಕೊರೋನಾ ಸಾಂಕ್ರಾಮಿಕದ ನಡುವೆ ಈ ಯೋಜನೆಯ ಮಹತ್ವ ಮತ್ತು ಅದರಿಂದ ಜನರಿಗೆ ಆಗಿರುವ ಅನುಕೂಲಗಳ ಕುರಿತು ಪ್ರಧಾನಿ ಮಾತನಾಡಲಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಕೇಂದ್ರ ಸರ್ಕಾರದ ಆಹಾರ ಭದ್ರತಾ ಯೋಜನೆಯಾಗಿದ್ದು, ಬಡವರಿಗೆ ಉಚಿತ ಆಹಾರ ನೀಡಲಾಗುತ್ತಿದೆ. ಈ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಕೊರೋನಾ ಅವಧಿಯಲ್ಲಿ ಹೆಚ್ಚುವರಿ 5 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತಿದೆ. नरेंद्र मोदी ने कहा कि हालात से निपटने के लिए मरकजी हुकूमत मुत्तहद होकर तेजी से काम कर रही है. वज़ीर-ए-आज़म नरेंद्र मोदी ने वुज़रा से अपने मुताल्लिका शोबों के लोगों के साथ राब्ते उनकी मदद करने और उनका रद्द-ए-अमल लेने की दरख्वास्त की. वज़ीर-ए-आज़म ने यकीनी बनाने की जरूरत. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನಗದು ರಹಿತ ಮತ್ತು ಸ್ಪರ್ಶಮುಕ್ತ ಡಿಜಿಟಲ್ ಪಾವತಿ ಸಾಧನವಾದ ಇ-ರುಪಿ ವೋಚರ್ ಉಪಕ್ರಮಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ನಂತರ ಅವರು 21ನೇ ಶತಮಾನದ ಭಾರತ ಆಧುನಿಕ ತಂತ್ರಜ್ಞಾನದ ಮೂಲಕ ಮುಂದೆ ಸಾಗುತ್ತಿದ್ದು, ಇ-ರುಪಿ ಇದರ ಒಂದು ಸಂಕೇತವಾಗಿದ್ದು, ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಇದರ ಉದ್ಘಾಟನೆಯಾಗಿದೆ ಎಂದರು. ದೇಶ ಇಂದು ಡಿಜಿಟಲ್ ಆಡಳಿತಕ್ಕೆ ಹೊಸ ಆಯಾಮ ನೀಡುತ್ತಿದ್ದು, ಇ-ರುಪಿ ವೋಚರ್ ದೇಶದಲ್ಲಿ ಡಿಜಿಟಲ್ ವಹಿವಾಟು ಮತ್ತು ನೇರ ಸವಲತ್ತು ವರ್ಗಾವಣೆಯನ್ನು ಮತ್ತಷ್ಟು ಪ್ರಭಾವಶಾಲಿಗೊಳಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಲಿದೆ. ಇದರಿಂದ ನಿರ್ದಿಷ್ಟ, ಪಾರದರ್ಶಕ ಮತ್ತು ಸೋರಿಕೆ ರಹಿತ ಪೂರೈಕೆಯನ್ನು ಖಾತ್ರಿಪಡಿಸಬಹುದಾಗಿದೆ ಎಂದರು. ಸರ್ಕಾರವಷ್ಟೇ ಅಲ್ಲದೆ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಯಾವುದೇ ವ್ಯಕ್ತಿಯ ವೈದ್ಯಕೀಯ ವೆಚ್ಚ, ಶಾಲಾ ಶಿಕ್ಷಣಕ್ಕೆ ಹಣದ ನೆರವು ನೀಡುವ ಬದಲು ಇ-ರುಪಿ ವೋಚರ್ ಮೂಲಕ ಹಣ ಸದುದ್ದೇಶಕ್ಕೆ ವಿನಿಯೋಗವಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬಹುದು ಎಂದು ಹೇಳಿದರು. ಯಾವುದೇ ಸಂಸ್ಥೆ ಸೇವಾ ಭಾವದಿಂದ ಆಸ್ಪತ್ರೆಗಳಲ್ಲಿ ಉಚಿತ ಕೋವಿಡ್ ಲಸಿಕೆಗೆ ಇ-ರುಪಿ ವೋಚರ್ ನೀಡಬಹುದಾಗಿದ್ದು, ಈ ವೋಚರ್ ಬೇರೆ ಉದ್ದೇಶಕ್ಕೆ ಬಳಕೆ ಆಗುವುದಿಲ್ಲ ಎಂದರು. ಯಾವುದೇ ರೋಗಿಗೆ ಆರ್ಥಿಕ ನೆರವು, ಮಕ್ಕಳ ಶಾಲಾ ಪುಸ್ತಕ, ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ, ವೃದ್ಧಾಶ್ರಮಕ್ಕೆ ನೆರವು ಹೀಗೆ ಯಾವುದೇ ಉದ್ದೇಶಕ್ಕಾಗಿ ಇ-ರುಪಿ ವೋಚರ್ ಅದೇ ಕಾರ್ಯಕ್ಕಾಗಿ ವಿನಿಯೋಗವಾಗುತ್ತದೆ ಎಂದು ತಿಳಿಸಿದರು. ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಸದಾ ಕ್ರಿಯಾಶೀಲರಾಗಿರುವ ಕೇಂದ್ರ ಸರ್ಕಾರದ ಇ-ರುಪಿ ಉಪಕ್ರಮ ನಗದು ರಹಿತ ಹಾಗೂ ಸಂಪರ್ಕ ರಹಿತ ಡಿಜಿಟಲ್ ಪಾವತಿಯ ವ್ಯವಸ್ಥೆಯಾಗಿದೆ. ಇದು ಕ್ಯೂಆರ್ ಕೋಡ್ ಅಥವಾ ಎಸ್ಎಂಎಸ್ ಸ್ಟ್ರಿಂಗ್ ಆಧಾರಿತ ಇ-ವೋಚರ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಫಲಾನುಭವಿಗಳ ಮೊಬೈಲ್ ಫೋನ್ಗಳಿಗೆ ತಲುಪಿಸಲಾಗುತ್ತದೆ. ಇ-ರುಪಿಯನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಭಿವೃದ್ಧಿಪಡಿಸಿದ್ದು, ಸರ್ಕಾರದ ಅಭಿವೃದ್ಧಿಯ ಫಲಗಳನ್ನು ಯಾವುದೇ ಸೋರಿಕೆ ಇಲ್ಲದಂತೆ ಫಲಾನುಭವಿಗಳಿಗೆ ತಲುಪಿಸುವುದನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಉಪಕ್ರಮ ಕ್ರಾಂತಿಕಾರಕ ಹೆಜ್ಜೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. डिजिटली होंगे। तब मैंने ये भी कहा था कि इस बदलाव से सबसे अधिक गरीबों, वंचितों, छोटे व्यापारियों, किसानों, आदिवासियों का सशक्तिकरण होगा, वो एम्पावर होंगे। आज हम ये साक्षात अनुभव कर रहे हैं। हर महीने यूपीआई ट्रांजैक्शन के नए रिकॉर्ड बन रहे हैं। ತಾಯಿ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಯಡಿ ಪೌಷ್ಟಿಕಾಂಶ ಬೆಂಬಲ ಹಾಗೂ ಔಷಧಿ ಕಲ್ಪಿಸುವ ಯೋಜನೆಗಳಡಿ ಸೇವೆ ಪೂರೈಕೆಗೆ ಇದನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. आज चाय, जूस और फल सब्जी का ठेला लगाने वाले भी इसका उपयोग कर रहे हैं.
ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,285 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,08,284ಕ್ಕೆ ಏರಿಕೆಯಾಗಿದ್ದು, ಪಾಸಿಟಿವಿಟಿ ಪ್ರಮಾಣ 1%ಕ್ಕಿಂತಲೂ ಕಡಿಮೆ ಇದ್ದು, ಸದ್ಯ ಈ ಪ್ರಮಾಣ 0.96ರಷ್ಟಿದೆ. 1,383 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 28,47,627ಕ್ಕೆ ತಲುಪಿದೆ. ನಿನ್ನೆ 25 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 36,612ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,021 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 290 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,28,038ಕ್ಕೆ ಏರಿಕೆಯಾಗಿದೆ. 168 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,03,482 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 8,670 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 5 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,885 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶಾದ್ಯಂತ ಇದುವರೆಗೆ 47.78 ಕೋಟಿಗೂ ಅಧಿಕ ಕೋವಿಡ್ ಲಸಿಕೆಗಳನ್ನು ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಪೈಕಿ 37 ಕೋಟಿಗೂ ಅಧಿಕ ಮೊದಲ ಡೋಸ್ ಹಾಗೂ 10,57 ಲಕ್ಷಕ್ಕೂ ಹೆಚ್ಚು ಎರಡನೇ ಡೋಸ್ ಲಸಿಕೆಯನ್ನು ವಿತರಿಸಲಾಗಿದೆ. ನಿನ್ನೆ ಒಂದೇ ದಿನ 18ರಿಂದ 44 ವರ್ಷದೊಳಗಿನ ಫಲಾನುಭವಿಗಳಿಗೆ 53,67,000ಕ್ಕೂ ಅಧಿಕ ಡೋಸ್ ಲಸಿಕೆಗಳನ್ನು ನೀಡಲಾಗಿದೆ. ಈ ಪೈಕಿ 27,76,000 ಮೊದಲ ಡೋಸ್ ಹಾಗೂ 4,82,000 ಎರಡನೇ ಡೋಸ್ ಲಸಿಕೆ ಸೇರಿದೆ. ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 18ರಿಂದ 44 ವರ್ಷದೊಳಗಿನ 15,90,00,000 ಜನರು ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರುವ ಸಂಬಂಧ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಬಿಬಿಎಂಪಿ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಕೋವಿಡ್ ಸೂಕ್ತ ನಡವಳಿಕೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಒಗ್ಗಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸಲಾಗಿದೆ. ಜನರು ಕೋವಿಡ್ ನಿಯಮ ಪಾಲಿಸದಿದ್ದಲ್ಲಿ ದಂಡ ವಿಧಿಸಲಾಗುವುದು ಮತ್ತು ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಯಾವುದೇ ಮೇಲಾಧಾರ ಇಲ್ಲದೆ ಕೃಷಿ ಮತ್ತು ಕೃಷಿಗೆ ಪೂರಕವಾದ ಕ್ಷೇತ್ರಕ್ಕೆ ಸಾಲ ನೀಡಲು ಅವಕಾಶ ಕಲ್ಪಿಸಲಾಗಿದ್ದು, ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ದೂರದ ಪ್ರದೇಶಗಳಲ್ಲಿನ ಜನರಿಗೆ ಆರ್ಥಿಕ ನೆರವಿನ ಯೋಜನೆಗಳ ಮಾಹಿತಿಯನ್ನು ತಲುಪಿಸಲು ದೂರದರ್ಶನ, ಆಕಾಶವಾಣಿ ಮತ್ತು ಇತರ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಬೇಕಾದ ಸಾಲದ ಗುರಿಯನ್ನು ಪ್ರತಿ ವರ್ಷ ಸರ್ಕಾರ, ವಾಣಿಜ್ಯ ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು, ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳು ಮತ್ತು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಗೆ ನಿಗದಿ ಮಾಡುತ್ತದೆ. ಪ್ರಸಕ್ತ ಹಣಕಾಸು ಸಾಲಿನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಮಂಜೂರಾತಿಯ ಗುರಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಸಚಿವ ಹರ್ದೀಪ್ ಸಿಂಗ್ ಪುರಿ 2017ರಲ್ಲಿ ಆರಂಭಿಸಲಾದ ಉಜ್ವಲ ಯೋಜನೆಯಡಿ 2020ರ ವೇಳೆಗೆ 8 ಕೋಟಿ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಗುರಿ ಹೊಂದಲಾಗಿದ್ದು, ಗುರಿಯನ್ನು 7 ತಿಂಗಳ ಮೊದಲೇ ಪೂರೈಸಲಾಗಿದೆ. ಆರೋಗ್ಯಕ್ಕೆ ಹಾನಿಕರವಾಗಿದ್ದ ಸಾಂಪ್ರದಾಯಿಕ ಉರುವಲು ಬಳಸುತ್ತಿದ್ದ ಮಾತೆಯರಿಗೆ ಮತ್ತು ಸಹೋದರಿಯರಿಗೆ ಈಗ ಹೊಗೆಯಿಂದ ಮುಕ್ತಿ ದೊರೆತಿದೆ. ಈ ಯೋಜನೆ ಮುಂದುವರಿಯುತ್ತದೆ ಎಂದರು. ದೇಶದಲ್ಲಿ ಪ್ರಸ್ತುತ 29.11 ಕೋಟಿ ಅಡುಗೆ ಅನಿಲ ಸಂಪರ್ಕವನ್ನು ಹೊಂದಿದ್ದೇವೆ. 2014ರಿಂದೀಚೆಗೆ ಈ ಸಂಪರ್ಕಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಅಡುಗೆ ಅನಿಲ ವಿತರಕರ ಸಂಖ್ಯೆಯಲ್ಲೂ 80% ಹೆಚ್ಚಳವಾಗಿದೆ.
60% ಬಾಟಲಿಂಗ್ ಸಾಮರ್ಥ್ಯ ಹೆಚ್ಚಳವಾಗಿದೆ. ಅನಿಲ ಉತ್ಪಾದನೆ ಮತ್ತು ಅಡುಗೆ ಅನಿಲ ಬಳಕೆಯಲ್ಲೂ ಹೆಚ್ಚಳವಾಗಿದೆ ಎಂದು ಸದನಕ್ಕೆ ತಿಳಿಸಿದರು. ಇಡೀ ದೇಶಕ್ಕೆ ಅನಿಲ ಕೊಳವೆ ಮಾರ್ಗ ವ್ಯವಸ್ಥೆ ಒದಗಿಸಲು ಶ್ರಮಿಸುವುದಾಗಿ ಎಲ್ಲ 700 ಜಿಲ್ಲೆಗಳಿಗೂ ಈ ಸೌಲಭ್ಯ ಕಲ್ಪಿಸುವುದಾಗಿ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದರು. ಈ ಮಧ್ಯೆ ಕೆಲವು ಪ್ರತಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದ ಹಿನ್ನೆಲೆಯಲ್ಲಿ ಹಲವು ಬಾರಿ ಕಲಾಪ ಮುಂದೂಡಲಾಯಿತು. ಗದ್ದಲದ ನಡುವೆಯೇ ಜನರಲ್ ಇನ್ಶೂರೆನ್ಸ್ ವಹಿವಾಟು ರಾಷ್ಟ್ರೀಕರಣ ತಿದ್ದುಪಡಿ ವಿಧೇಯಕ 2021 ಪರ್ಯಾಲೋಚನೆಗೆ ಮಂಡಿಸಲಾಯಿತು. And the concern of the honorable member about if an agriculture person is holding lease land, how will he raise the loan? I would like to submit that in the Pradhan Mantri Mudra Yojana. ಚರ್ಚೆಯ ಬಳಿಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸರ್ಕಾರ ಯಾರ ಹಕ್ಕನ್ನು ಕಿತ್ತುಕೊಳ್ಳುತ್ತಿಲ್ಲ, ಖಾಸಗಿ ವಲಯದ ಇಂದು ವಿಮಾ ವಲಯದಲ್ಲಿ ಜನರಿಗೆ ಉತ್ತಮ ವಿಮಾ ಸೌಲಭ್ಯ ಒದಗಿಸುತ್ತಿದೆ, ಆದರೂ ಪ್ರತಿಪಕ್ಷಗಳು ಜನರಲ್ಲಿ ಗೊಂದಲ ಮೂಡಿಸುತ್ತಿವೆ ಎಂದರು. ಸದನ ಮಸೂದೆಯನ್ನು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಾನ್ಯ ಸದಸ್ಯ ರಾಜ್ಯಸಭೆಯಲ್ಲಿ ನಿನ್ನೆಯೂ ಸಹ ಕೆಲವು ಪ್ರತಿಪಕ್ಷಗಳು ಗದ್ದಲ ಉಂಟುಮಾಡಿ ಧರಣಿ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಮೇಲ್ಮನೆಯ ಕಲಾಪವನ್ನು ಹಲವು ಬಾರಿ ಮುಂದೂಡುವುದು ಅನಿವಾರ್ಯವಾಯಿತು. ಸಭಾಪತಿ ವೆಂಕಯ್ಯನಾಯ್ಡು ಅವರು ಕಲಾಪ ಆರಂಭವಾಗುತ್ತಿದ್ದಂತೆ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಪಿವಿ ಸಿಂಧು ಅವರಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ನೀಡಿದರು. Make a statement as mentioned against my name at serial number 1 in today's list of business. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕುರಿತಂತೆ ಯುವಜನ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 325ನೇ ವರದಿಯಲ್ಲಿನ ಶಿಫಾರಸುಗಳ ಅನುಷ್ಠಾನದ ಸ್ಥಿತಿ ಕುರಿತ ಹೇಳಿಕೆ ಮಂಡಿಸಿದರು. ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಅವರು ಉಳಿದ ಅವಧಿಗೆ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಿತಿ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಚುನಾವಣೆ ಕುರಿತಂತೆ ಗೊತ್ತುವಳಿ ಮಂಡಿಸಿದರು. ಗೊತ್ತುವಳಿಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. In such manner as the chairman may direct 2 members from amongst the members of this house to serve on the said committee. Good. Motion moved. Those in favor please say aye. Those against will please say no. ಈ ಹಂತದಲ್ಲಿ ಪ್ರತಿಪಕ್ಷ ಸದಸ್ಯರು ಫಲಕ ಹಿಡಿದು ಗದ್ದಲ ಉಂಟು ಮಾಡಿದರು. ಸಭಾಪತಿ ವೆಂಕಯ್ಯನಾಯ್ಡು ಅವರು ರೈತರ ಪ್ರತಿಭಟನೆ ಕುರಿತಂತೆ ಚರ್ಚಿಸಲು ಸದನ ಸಿದ್ಧವಿದೆ, ಆದರೆ ಚರ್ಚೆಗೆ ಸದನ ಸುಸ್ಥಿತಿಯಲ್ಲಿರಬೇಕು. ಹೀಗೆ ಗದ್ದಲ ಉಂಟು ಮಾಡಿದರೆ ಕಲಾಪ ನಡೆಸುವುದು ಹೇಗೆ ಎಂದು ತಿಳಿಸಿದರು. ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. Secondary members do not cooperate. Stand up here. Jacob. So the house is adjourned to meet at 12 noon. माननीय सभापति जी आपके माध्यम से बताना चाहूंगा. ಮತ್ತೆ ಸದನ ಸಮಾವೇಶಗೊಂಡಾಗ ಗದ್ದಲದ ನಡುವೆಯೇ ಉಪಸಭಾಪತಿಯವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಬೃಹತ್ ಕೈಗಾರಿಕಾ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ, ಮುಂಬೈ, ದೆಹಲಿ, ಜೈಪುರ, ದೆಹಲಿ, ಚಂಡೀಗಢ ಹೆದ್ದಾರಿಗಳಲ್ಲಿ ಈ ವಾಹನಗಳ ಚಾರ್ಜಿಂಗ್ ಸೌಲಭ್ಯ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. सूचित जनजाति संविधान संशोधन विधेयक 2021 भी राज्यसभा में पेश किया गया. And will act as a major agent of national integration. Sir, the proposed bill would make Indian waterways sector more attractive to investment, resulting in more employment opportunities, more revenue, and economic development in the state. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಪಿಎಂಕೆವಿವೈ 3ರ ಅಡಿಯಲ್ಲಿ ಜಿಲ್ಲಾ ಕೌಶಲ್ಯ ಸಮಿತಿಗಳನ್ನು ತೊಡಗಿಸಿಕೊಂಡು ಮೇಲ್ವಿಚಾರಣೆಯ ಹೊಣೆ ನೀಡಲಾಗಿದೆ ಎಂದು ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಖಾತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಪಿಎಂಕೆವಿವೈನಲ್ಲಿ ಅಲ್ಪಾವಧಿ ತರಬೇತಿ ಮತ್ತು ಪೂರ್ವ ಕಲಿಕೆಯ ಮಾನ್ಯತೆ ಆರ್ಪಿಎಲ್ ಎಂಬ 2 ಅಂಶಗಳಿವೆ ಎಂದು ಮಾಹಿತಿ ನೀಡಿದರು. ಅಲ್ಪಾವಧಿ ತರಬೇತಿಯಡಿ ನೋಂದಾಯಿತ ತರಬೇತಿ ಕೇಂದ್ರಗಳ ಮೂಲಕ ಅಲ್ಪಾವಧಿಯ ತರಬೇತಿ ನೀಡಲಾಗುತ್ತಿದೆ ಎಂದು ವಿವರಿಸಿದರು.
ಆರ್ಪಿಎಲ್ ಅಡಿಯಲ್ಲಿ ಪೂರ್ವ ಕಲಿಕಾ ಅನುಭವ ಇರುವ ಅಥವಾ ಕೌಶಲ್ಯ ಇರುವ ಅಭ್ಯರ್ಥಿಗಳಿಗೆ ಮಾನ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. 2015ರಲ್ಲಿ ಯೋಜನೆ ಆರಂಭವಾದಾಗಿನಿಂದ ಸುಮಾರು 65,95,000 ಅಭ್ಯರ್ಥಿಗಳಿಗೆ ಅಲ್ಪಾವಧಿ ತರಬೇತಿಯನ್ನು ಮತ್ತು 63,98,000 ಅಭ್ಯರ್ಥಿಗಳಿಗೆ ಮಾನ್ಯತೆಯನ್ನು ನೀಡಲಾಗಿದೆ ಎಂಬ ಅಂಕಿ ಅಂಶ ನೀಡಿದರು. Schemes for short-term training include schemes for tourism sector, both in the formal and both in the large employment sector and in the informal sector. So the current provisions for skill development do cover the tourism sector. To the specific question of entrepreneurship, may I request the member to submit a separate question on this. ಯುವಜನರು ವರ್ತಮಾನವನ್ನು ಅರಿಯಲು ಮತ್ತು ಭವಿಷ್ಯದಲ್ಲಿ ಪ್ರಗತಿ ಸಾಧಿಸಲು ಗತಕಾಲದೊಂದಿಗೆ ಸತತ ಸಂಪರ್ಕಿತರಾಗಿರಬೇಕು ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ದಿವಂಗತ ಎಂ ಕರುಣಾನಿಧಿ ಅವರ ಭಾವಚಿತ್ರವನ್ನು ವಿಧಾನಸಭಾ ಕಟ್ಟಡದಲ್ಲಿ ಅನಾವರಣ ಮಾಡಿ ವಿಧಾನಸಭೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು 1921ರಲ್ಲಿ ಆರಂಭಗೊಂಡ ಮದ್ರಾಸ್ ವಿಧಾನ ಪರಿಷತ್ತು ಶತಮಾನೋತ್ಸವ ಆಚರಿಸುತ್ತಿದೆ. ಇಲ್ಲಿನ ಶಾಸನ ಸಭೆ, ದೇವದಾಸಿ ಪದ್ಧತಿಯ ರದ್ದತಿ, ವಿಧವಾ ವಿವಾಹ, ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಭೂರಹಿತರಿಗೆ ಭೂಮಿ ಹಂಚಿಕೆಯೇ ಮೊದಲಾದ ಹಲವಾರು ಐತಿಹಾಸಿಕ ಕಾಯ್ದೆಗಳನ್ನು ಅಂಗೀಕರಿಸಿ ದೇಶಕ್ಕೆ ಮಾದರಿಯಾಗಿದೆ ಎಂದರು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನುಭಾವರು ನಮಗೆ ಸ್ವಾತಂತ್ರ್ಯವನ್ನಷ್ಟೇ ಅಲ್ಲ, ಕೆಲವು ಜವಾಬ್ದಾರಿಗಳನ್ನು ನೀಡಿದ್ದಾರೆ. ನಾವು ಅವರ ಜೀವನದಿಂದ ಪ್ರೇರಿತರಾಗಿ ಅವರ ಆದರ್ಶ ಪಾಲಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ತಮಿಳುನಾಡು ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್, ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ರಾಷ್ಟ್ರಪತಿಯವರು ನೀಲಗಿರಿ ಜಿಲ್ಲೆಯ ವೆಲ್ಲಿಂಗ್ಟನ್ನಲ್ಲಿನ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜಿನಲ್ಲಿ ತರಬೇತಿಯಲ್ಲಿರುವ ಅಧಿಕಾರಿಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. Thinking of the people of Tamil Nadu, and I quote, Mandaram karpom vinay tandaram karpom vane alappom kadal meene alappom chandriya mandalattu iyal kandu telivom sandhi teru perukkum sattiram karpom. Ladies and gentlemen, I congratulate the people of Tamil Nadu on this auspicious occasion. My best wishes to ಅಂಕಗಳನ್ನು ಸುಧಾರಿಸಿಕೊಳ್ಳಲು ಪರೀಕ್ಷೆ ಬಯಸಿರುವ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆಗಸ್ಟ್ 16ರಿಂದ ಸೆಪ್ಟೆಂಬರ್ 15ರವರೆಗೆ ಈ ಪರೀಕ್ಷೆಗಳು ನಡೆಯಲಿವೆ. ಇತ್ತೀಚೆಗೆ ಮಂಡಳಿಯು ಪ್ರಕಟಿಸಿದ ಫಲಿತಾಂಶದ ಕಂಪಾರ್ಟ್ಮೆಂಟ್ ವಿಭಾಗದಲ್ಲಿ ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೂ ಈ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ನೋಂದಣಿ ಪೋರ್ಟಲ್ ಅನ್ನು ಶೀಘ್ರದಲ್ಲೇ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಇತ್ತೀಚೆಗೆ ಘೋಷಿಸಿದ್ದ ಫಲಿತಾಂಶದ ಆಧಾರದ ಮೇಲೆ ಸುಧಾರಣೆಗೆ ಮತ್ತು ಕಂಪಾರ್ಟ್ಮೆಂಟ್ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಸಿಬಿಎಸ್ಇ ಮಂಡಳಿ ಹೇಳಿದೆ. ಕಳೆದ ತಿಂಗಳು 30ರಂದು 12ನೇ ತರಗತಿಯ ಫಲಿತಾಂಶವನ್ನು ಸಿಬಿಎಸ್ಇ ಮಂಡಳಿ ಪ್ರಕಟಿಸಿತ್ತು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಉತ್ತರ ಕನ್ನಡ ಜಿಲ್ಲೆಗೆ ನಿನ್ನೆ ಭೇಟಿ ನೀಡಿ ಗುಳ್ಳಾಪುರದ ಸಂಪರ್ಕ ಸೇತುವೆ ಕುಸಿದ ಸ್ಥಳ ಸೇರಿದಂತೆ ನೆರೆ ಹಾನಿಗೊಳಗಾದ ಸ್ಥಳಗಳನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಶಾಸಕ ಆರ್ವಿ ದೇಶಪಾಂಡೆ ಮತ್ತಿತರರು ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಾಳೆ ತೋಟ ಈ ತರದವೆಲ್ಲ ಹೋಗಿದ್ದಾವೆ. ವಿಧಾನಸಭೆಯಲ್ಲಿ 2 ಬಾರಿ ಪ್ರವಾಹದ ಬಗ್ಗೆ ಬಳಿಕ ಸಿದ್ದರಾಮಯ್ಯ ಈ ಭಾಗದಲ್ಲಿ ನೆರೆ ಹಾನಿಯಿಂದ ಸಾಕಷ್ಟು ಅಡಿಕೆ, ಬಾಳೆ, ಭತ್ತದ ಗದ್ದೆಗಳಿಗೆ ಹಾನಿಯಾಗಿದೆ. ಅಧಿಕಾರಿಗಳು ಸರಿಯಾಗಿ ನಷ್ಟದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಸೂಚಿಸಿದರು. ಪ್ರವಾಹ ಹಾನಿ ಕುರಿತಂತೆ ವಿಧಾನಸಭೆಯಲ್ಲಿ ಚರ್ಚಿಸುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಬೆಂಗಳೂರಿನ ಇಶಾ ಫೌಂಡೇಶನ್ ವತಿಯಿಂದ ಅರಮನೆ ಮೈದಾನದಲ್ಲಿ ನಿನ್ನೆ ಕಾವೇರಿ ಕೂಗು 2ನೇ ಹಂತದ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು.
ಈ ಕುರಿತು ಸುದ್ದಿಗಾರರೊಂದಿಗೆ ಈಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ಸದ್ಗುರು ಕಾವೇರಿ ಕೂಗು ಅಭಿಯಾನಕ್ಕೆ ರಾಜ್ಯದಲ್ಲಿ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೊದಲನೆಯ ಹಂತದ ಅಭಿಯಾನದಲ್ಲಿ 1,10,00,000 ಸಸಿಗಳನ್ನು ನೆಡಲಾಗಿದ್ದು, ಎರಡನೆಯ ಹಂತದ ಅಭಿಯಾನದಲ್ಲಿ 3.5 ಕೋಟಿ ಸಸಿ ನೆಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಅದಕ್ಕೆ ಕೆಲಸ ನಡೆದಿದೆ. ಇದರಲ್ಲಿ ಎಲ್ಲದಕ್ಕೂ ಮುಖ್ಯವಾದ ವಿಷಯ ಏನಂದರೆ, ಇದುವರೆಗೂ ಯಾವುದಾದ್ರೂ ಒಂದು ಎನ್ವೈರ್ನ್ಮೆಂಟಲ್ ಎಕಲಾಜಿಕಲ್ ವರ್ಕ್ ಅಂದರೆ ಯಾರೋ ಸ್ವಲ್ಪ ಆ್ಯಕ್ಟಿವಿಸ್ಟ್ ತಗೊಂಡು ಮಾಡ್ತಾರೆ, ಇಲ್ಲದ್ರೆ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಜನರ ಇನ್ವಾಲ್ವ್ಮೆಂಟ್ ಇಲ್ಲ, ಅದರಲ್ಲೂ ರೈತರ ಇನ್ವಾಲ್ವ್ಮೆಂಟ್ ಇಲ್ಲದೇ ನಾವು ಮಾಡೋಕ್ಕೆ ಪ್ರಯತ್ನ ಭಾಳಷ್ಟು ನಡೆದಿದೆ. ನಮ್ಮ ದೇಶದಲ್ಲಿ 84% ಭೂಮಿ ರೈತನ ಕೈಯಲ್ಲಿದೆ. ಅವನ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಈ ದೇಶದ ಒಂದು ಎಕಾಲಜಿ ಇಂಪ್ರೂವ್ ಮಾಡೋದು ಅನ್ನೋದು ಸುಮ್ಮನೆ ಮಾಡಲಾಗದ ಒಂದು ಕೆಲಸ. ಇದು ಬಹಳ ಮುಖ್ಯವಾದ ಒಂದು ಇದು ಏನಂದರೆ ಕಾವೇರಿ ಕೂಗು ಅನ್ನೋ ಅಭಿಯಾನದಲ್ಲಿ ರೈತ ಮುಖ್ಯವಾದ ಒಂದು ರೋಲ್ ಅವನಿಗೆ ಇದೆ. ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್, ಕಾವೇರಿ ಕೂಗು ವಿಶ್ವದ ಅತಿದೊಡ್ಡ ರೈತ ಚಾಲಿತ ಪರಿಸರ ಅಭಿಯಾನವಾಗಿದ್ದು, ಕಾವೇರಿ ನದಿ ಪ್ರದೇಶದ ಖಾಸಗಿ ಕೃಷಿ ಭೂಮಿಯಲ್ಲಿ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. The housing program where the fund releasing happened on the basis of ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನ ಹಾಕಿ ಸ್ಪರ್ಧೆಯ ಪುರುಷರ ವಿಭಾಗದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಒಇ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಇತ್ತೀಚಿನ ವರದಿ ಬಂದಾಗ ಉಭಯ ತಂಡಗಳು 2-2 ಗೋಲುಗಳಿಂದ ಸಮಬಲ ಹೋರಾಟ ನೀಡಿವೆ. ಭಾರತದ ಪರ ಮನ್ದೀಪ್ ಸಿಂಗ್ ಮತ್ತು ಹರ್ಮನ್ಪ್ರೀತ್ ಸಿಂಗ್ ತಲಾ 1 ಗೋಲು ಗಳಿಸಿದರೆ, ಬೆಲ್ಜಿಯಂ ಪರ ಲೂಯಿ ಪರ್ಟ್ ಹೆಂಡ್ರಿಕ್ಸ್ 1 ಗೋಲು ಗಳಿಸಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಲಾಢ್ಯ ಆಸ್ಟ್ರೇಲಿಯಾವನ್ನು 1-0 ಗೋಲಿನಿಂದ ಸೋಲಿಸಿದ ಭಾರತ ಸೆಮಿಫೈನಲ್ಸ್ ಪ್ರವೇಶಿಸಿತು. ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡ ಸೆಮಿಫೈನಲ್ ಪ್ರವೇಶಿಸುತ್ತಿರುವುದು ಇದೇ ಮೊದಲು. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆರಂಭದಿಂದಲೂ ಭಾರತದ ಮಹಿಳೆಯರು ಪಾರಮ್ಯ ಮೆರೆದರು. ಪಂದ್ಯದ 22ನೇ ನಿಮಿಷದಲ್ಲಿ ಲಭ್ಯವಾದ ಪೆನಾಲ್ಟಿ ಕಾರ್ನರ್ ಅನ್ನು ಗುರುಜಿತ್ ಕೌರ್ ಅವರು ಗೋಲಾಗಿ ಪರಿವರ್ತಿಸಿದರು. ಇಡೀ ಪಂದ್ಯದಲ್ಲಿ ಆಟಗಾರರು ಗಳಿಸಿದ ಏಕೈಕ ಗೋಲ್ ಇದಾಗಿತ್ತು. ಸೆಮಿಫೈನಲ್ ಪ್ರವೇಶಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಶುಭ ಹಾರೈಸಿದ್ದಾರೆ. ಮಹಿಳಾ ಹಾಕಿ ತಂಡ ಹೊಸ ಇತಿಹಾಸ ಸೃಷ್ಟಿಸಿದೆ. 130 ಕೋಟಿ ಭಾರತೀಯರ ಬೆಂಬಲ ನಿಮಗಿದೆ. ಮತ್ತಷ್ಟು ಸಾಧನೆ ನಿಮ್ಮದಾಗಲಿ ಎಂದು ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇ-ರೂಪಿ ಡಿಜಿಟಲ್ ಓಚರ್ ಬಿಡುಗಡೆ, ನೇರ ನಗದು ವರ್ಗಾವಣೆ ಪರಿಣಾಮಕಾರಿ ಜಾರಿಗೆ ನೆರವು ಪ್ರಧಾನಿ. ಇಂದು ಸಂಪುಟ ಪಟ್ಟಿ ಫೈನಲ್, ನಾಳೆ ಅಥವಾ ನಾಡಿದ್ದು ಹೊಸ ಸಚಿವರ ಪ್ರಮಾಣ ವಚನ. ಬಿಜೆಪಿ ವರಿಷ್ಠರಿಂದಲೇ ಇಂದು ಸಂಜೆ ಸಚಿವರ ಪಟ್ಟಿ ಪ್ರಕಟ, ಸಿಎಂ ಬಸವರಾಜ ಬೊಮ್ಮಾಯಿ. ಈ ತಿಂಗಳಲ್ಲೇ 3ನೇ ಅಲೆ, ಅಕ್ಟೋಬರ್ನಲ್ಲಿ ಉತ್ತುಂಗ, ನಿತ್ಯ 1.5 ಲಕ್ಷ ಕೇಸ್ ಸಾಧ್ಯತೆ, ಐಐಟಿ ತಜ್ಞರಿಂದ ವರದಿ. 6 ದಿನದಿಂದ ದೇಶದಲ್ಲಿ ಸೋಂಕು ಏರಿಕೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂಗೆ ಚಿಂತನೆ, ಬೆಂಗಳೂರು ವ್ಯಾಪ್ತಿಯಲ್ಲಿ ಕಠಿಣ ನಿಯಮ ಜಾರಿಗೆ ಸಿದ್ಧತೆ, ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆ. ಟೋಕಿಯೋ ಒಲಿಂಪಿಕ್ಸ್, ಮಹಿಳಾ ಹಾಕಿ ಪಡೆಯ ಐತಿಹಾಸಿಕ ಸಾಧನೆ. ಮೊದಲ ಬಾರಿಗೆ ಒಲಿಂಪಿಕ್ಸ್ ಸೆಮೀಸ್ಗೆ ಲಗ್ಗೆ, 8ರ ಘಟ್ಟದಲ್ಲಿ ಆಸೀಸ್ ವಿರುದ್ಧ 1-0 ಅಂತರ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜನಮನ ಸೆಳೆದ ಈ ಗ್ರಂಥಾಲಯ 14 ತಿಂಗಳಲ್ಲಿ 92 ಲಕ್ಷ ಜನರಿಂದ ಆಪ್ನಲ್ಲಿ ಹೆಸರು ನೋಂದಣಿ. ಪಾಸಾದರೂ ಪರೀಕ್ಷೆ ಬರೆಯಲು ಮುಂದಾದ 965 ವಿದ್ಯಾರ್ಥಿಗಳು, ಇಲಾಖೆ ಫಲಿತಾಂಶಕ್ಕೆ ತೃಪ್ತರಾದ ಬಹುತೇಕರು. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ನಡೆಯಲಿರುವ ಎಕ್ಸಾಮ್.
ದಕ್ಷಿಣ ಕನ್ನಡ, ಉಡುಪಿ ಹಳ್ಳಿಗಳಲ್ಲಿ ಕೋವಿಡ್ ಸೋಂಕು ಉಲ್ಬಣ. ಕೇರಳ ಎಫೆಕ್ಟ್. ಟಾಪ್ 20 ಹಳ್ಳಿ ಪೈಕಿ ಈ ಜಿಲ್ಲೆಗಳ 11 ಹಳ್ಳಿಗಳು. ದಲಿತರ ಪರಿವರ್ತಿತ ಜಮೀನು ಮಾರಲು ಸರ್ಕಾರದ ಅನುಮತಿ ಬೇಕಿಲ್ಲ. ಮಂಜೂರಾದ ಜಮೀನು ಮಾರಾಟಕ್ಕೆ ಮಾತ್ರ ಜಿಲ್ಲಾಧಿಕಾರಿ ಒಪ್ಪಿಗೆ ಬೇಕು. ಹೈಕೋರ್ಟ್ ಮಹತ್ವದ ತೀರ್ಪು. ಟೋಕಿಯೋ ಒಲಿಂಪಿಕ್ಸ್ ಪುರುಷರ ಹಾಕಿ ಟೂರ್ನಿಯಲ್ಲಿ ಇಂಡಿಯಾ ಅತ್ಯುತ್ತಮ ಪ್ರದರ್ಶನ. ಭಾರತ ವರ್ಸಸ್ ಬೆಲ್ಜಿಯಂ ಸೆಮಿಫೈನಲ್ಸ್ ಇಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿಜೆಪಿ ವರಿಷ್ಠರಿಂದ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿ ಬಿಡುಗಡೆ ನಿರೀಕ್ಷೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ದೇಶಾದ್ಯಂತ ಇದುವರೆಗೆ 47.8 ಕೋಟಿ ಡೋಸ್ ಲಸಿಕೆ ನೀಡಿಕೆ. 10,57,00,000 ಎರಡನೇ ಡೋಸ್ ಚುಚ್ಚುಮದ್ದು. ಕೇಂದ್ರ ಆರೋಗ್ಯ ಸಚಿವಾಲಯ. ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತದ ಪುರುಷರ ಹಾಕಿ ತಂಡಕ್ಕೆ ಬೆಲ್ಜಿಯಂ ಸವಾಲು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.